ಮಗ ರೋಡಲ್ಲಿ ಸರಿಗೆ ಜೋಡ್ಸವ ಸರಿಗೆ ಜೋಡ್ಸಪ್ಪ ಹಾಂ ಹಾಂ ಹಂಗೆ ಮಾಡ್ಕೋಗಿ. ಹಲೋ ಅಪ್ಪ ಎಲ್ಲಿದ್ದೀಯ? ಏನು ಮಾಡ್ತಿದ್ದಿ? ಓ నువ్వు ಚೆನ್ನಾಗಿದ್ದೀವ? ಹ್ಞೂ ಅಪ್ಪ ಚೆನ್ನಾಗಿದ್ದೀನಿ. ನೀನು? ಹ್ಞೂ ಕಣ್ಮಗಳ ಚೆನ್ನಾಗಿವ್ ನಾನುವೆ. ಏನು ಮಾಡ್ತಿದ್ದಿ? ಇಲ್ಲಿ ಹೋಟೆಲ್ ರೂಮಲ್ಲಿ ಇವನಿ ಕಣಪ್ಪ. ಇನ್ನೇನವ ಯಾವಾಗ ಮುಗಿಯೋದು? ಅಪ್ಪ ಇನ್ನೂ 12 ದಿವಸ ಅದೇ ಕಣಪ್ಪ. ಆಯಿತು ಆಯಿತು ತಲೆಗೆಡ್ಸ್ಕೊಬೇಡ, ನಿಮ್ಮಮ್ಮ ಆರಾಮಾಗ ಅವಳೆ. ನಿಮ್ಮದಾಗಿ ಟ್ರೈನಿಂಗ್ ಮುಗಿಸ್ಕೊಂಡು ಬಾ. ಸರಿ ಅಪ್ಪ. ಅಪ್ಪ ಅಮ್ಮನಿಗೆ ಹೊಸ ದಾಳಿಂಬೆ ತೆಗೆದುಕೊಡ್ಬೇಕಾಗಿತ್ತು ಕಣಪ್ಪ. ದಾಳಿಂಬೆಣ್ಣ ಇಲ್ಲಿ ಸಿಗ್ತವ ಹಣ್ಣುಗಳು? ಅಪ್ಪ ಒಂದು 2 ಕೆಜಿ ತೆಗೆದುಕೊಟ್ಬಿಡು, ನಾನು ಬೇಕಾದ್ರೆ ದುಡ್ಡು ಕಳಿಸ್ತೀನಿ. ನಿಂತ ದುಡ್ಡು ಇಸ್ಕೊಂಡು ತಗೊಳ್ಬೇಕಲ್ಲ, ಬೇಡ ಬಿಡು ತಗೊಡ್ತೀನಂತೆ. ಸರಿ ಅಪ್ಪ ಆಯಿತು. ಅಕ್ಕೆ ಫೋನ್ ಮಾಡಿದೆ, ಅಪ್ಪ ಅಮ್ಮ ಅವತ್ತಿಂದ ಅದೇನೋ ತಿಂದಿದ್ದೋ ಇಲ್ವೋ? ಅದೇನೋ ಕಣಪ್ಪ, ನಾನು ಹಂಗೆ ನೀನು ತೆಗೆದುಕೊಟ್ಟಿಲ್ಲ. ಮತ್ತು ನೀನು ತೆಗೆದುಕೊಡ್ದ್ರೆ ನೀನು ಯಾರು ತೆಗೆದುಕೊಟ್ಟಿದ್ದಾರಲ್ಲಿ? ಹಂಗಾರೆ ಯಾರು ತೆಗೆದುಕೊಟ್ಟಿಲ್ಲ ಕಂದ್ಬಿಡು. ಅಪ್ಪ ಅಮ್ಮನಿಗೆ ದಾಳಿಂಬೆ ತಿನ್ನಕ್ಕೆ ಕೇಳೋರೆ, ಒಂದೊಂದು ತಿನ್ಬೇಕು ಡೈಲಿಯ. ಸರಿ ಬಿಡು ಆಯಿತು ಆಯಿತು, ತಗೊಂಡೋಗಿ ಕೊಟ್ಟು ಬರ್ತೀನಂತೆ. ಅಪ್ಪ ಆಯಿತು, ಕಾಸು ಕಳಿಸ್ತೀನಿ ತಗೊಡು. ಬೇಡ 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 ಬೇಡ, ಏನು ಬೇಡ ಕಾಸು ಕಳಿಸ್ತೀವ, ತಗೊಟ್ಟೆ ಬಿಡು, ನಾನು ತಗೊಡ್ತೀನಂತೆ. ಅಪ್ಪ ಬಂದದ್ದು ನೋಡು ಕಳಿಸಿನಿ. ಇಲ್ಲ ನೀನು ಸರಿ ಬಿಡು, ನೀನು ನಾನು ಕಾಸು ಇಸ್ಕೋಬೇಕವ, ಬಿಡು ಬೇಡಕನ ಕಳ್ಸಾಗದೆಪ್ಪ ತಗೊಡು. ಎಲ್ಲಕ್ಕಲ್ಲ ನೀನು ಕಾಸು ಇಸ್ಕೊಂಡು ನಾನು ತಗೊಡ್ಬೇಕಾ? ನೀನು ಚೆನ್ನಾಗಿ ಆಗ್ತಿದ್ದಿ ಬಿಡು. ಅಲ್ಲ ಏನು ಗೊತ್ತಾಯ್ತು ನಿನಗೆ, ಏನೇನು ಅಂತ ತಗೊಡು, ಏನು ಎಷ್ಟು ಗನ ಬರೀ ಆಗೋದು. ನೀನು ಸರಿ ವಾಪಸ್ ಕಳಿಸ್ತೀನಿ ನಾನು. ಅಪ್ಪ ವಾಪಸ್ ಇಲ್ಲಿ ಕಳ್ಸೋದು ಬೇಡ, ನೀನು ತೆಗೆದುಕೊಡಪ್ಪ ಸಾಕು. ಚೆನ್ನಾಗತ್ತಾರೆ ಅಮ್ಮ? ಹ್ಞೂ ಚೆನ್ನಾಗವಳೆ ಕಣವ, ಚೆನ್ನಾಗವಳೆ. ಎಲ್ಲ ಕುಟುಂಬ ಮಾತಾಡ್ಕೊಂಡು ಕತ್ಕೊಂಡು ಚೆನ್ನಾಗವಳೆ. ಬಂದಷ್ಟ ಕರ್ಕ ಬಂದ್ಬಿಡ್ತೀನಿ, ಬೇಜಾರು ಮಾಡ್ಕೊಬೇಡ ಕಣಪ್ಪ. ಸುಮ್ಮನೆ ತಮ್ಮನಿಗೂ ನಿನಗೂ ಮನಸ್ತಾಪಗಳು ಬಂದಿರ್ತವೆ ಅಂತ ಗೊತ್ತು ನನಗೆ. ವಿಷಯದಲ್ಲಿ ಏನು ಮಾಡಿಯೇ ವಿದ್ಯುತ್ತಿಲ್ಲ, ಅದಕ್ಕೆ ಕಳಿಸೀನಿ. ಪರವಾಗಿಲ್ಲ ಬಿಡವ, ಪರವಾಗಿಲ್ಲ ಬಿಡು, ಆಯಿತು ತಲೆಗೆಡ್ಸ್ಕೊಬೇಡ. ಸರಿ ಆಯಿತು, ಕೊಡ್ತೀನಿ ಬಿಡು ತೆಗ್ದು. ಆಯ್ತಪ್ಪ. ಓ ಚೆನ್ನಾಗಿದ್ದೀಯಾ ಮೀನಾಕ್ಷಿ? ಹ್ಞೂ ಚೆನ್ನಾಗಿದ್ದೀರಾ ಕಮಲಕ್ಕ? ಕಣವ ಚೆನ್ನಾಗಿವ್ನಿ. ಹುಷಾರಾಗಿದ್ದೀಯಾ? ಹ್ಞೂ ಹುಷಾರಾಗಿವ್ನಿ. ನಿಮ್ಗೇನೋ ಹುಷಾರಿತಿಲ್ವಂತಲ್ಲ? ಏನು ಹುಷಾರಿತಿಲ್ಲ? ಅಯ್ಯೋ ಅದ ಮಗ, ನನಗೆ ಫುಡ್ ಪಾಯ್ಸನಿಂಗ್ ಆಗ್ಬಿಟ್ಟಿತ್ತು ಕಣಪ್ಪ. ಇದು ಗೋಬಿ ಪಾನಿಪುರಿ ಅವೆಲ್ಲ ನಮ್ಗೆ ಇದಕ್ಕಿಲ್ಲ. ಚಿನ್ನರು ಹುಡ್ಗೋಗಿದ್ದೆ, ಅವ್ರಿಗೆ ಅಂತಂದಿತ್ತು ಅಂದ್ಬಿಟ್ಟು ತಿನ್ನಮ್ಮ ಅಂತ ಹಿಂಸೆ ಮಾಡಿಕೊಟ್ಬಿಟ್ಲ. ತಿನ್ಬಿಟ್ಟು ಹಂಗೆ ಫುಡ್ ಪಾಯ್ಸನಿಂಗ್ ಆಗ್ಬಿಟ್ಟಿತ್ತು ಕಣ್ಮಗ. ಏನು ನಿಂಗಮ್ಮವ್ರು ಯಾರು ಕಾಣ್ತಾನೆ ಇಲ್ವಲ್ಲ? ನಾವು ಪಾಠ ತಕೋಗೋರೆ. ಪಾಠ ತಕೋಗಿದಾರ? ಸರಿ. ಅಯ್ಯೋ ಆವತ್ತಿಂದ ಬರೋಕ್ಕಾಗಿಲ್ಲ ಕಣವ, ಬೇಜಾರು ತಿಳ್ಕೊಬೇಡ. ಆವತ್ತಿಂದನೂ ಹೋಗಿ ಮಾತಾಡ್ಸ್ಕೊಬರೋದು ಅಂದ್ಕೊಂಡು ಸುಮ್ಮನೆ ಅದೇ ಹುಷಾರು ತಪ್ಪ ಮನೆ ಕಣ್ಣಾರ ಅದಕ್ಕೆ ಬರೋಕ್ಕಾಗಲಿಲ್ಲ. ಇನ್ನೇನು ಚೆನ್ನಾಗಿರ್ತಾನೆ? ಹ್ಞೂ ಚೆನ್ನಾಗಿದೆ ಕಣ್ಕಂಬ್ಲಕ್ಕ, ಚೆನ್ನಾಗಿರಿ. ಚೆನ್ನಾಗಿರವ, ಇಲ್ಲೇ ಇರು. ಏನಂತೆ ಯಾರು ಬೇಡ ಅಂದಿದ್ದಾರೆ ನೀನು? ಅಯ್ಯೋ ಇಲ್ಲ ನೋವೇ ಬರೋಗಂಟ, ನೋವೇ ಟ್ರೈನಿಂಗ್ ಹೋಗಳೆ. ಅಲ್ಲಿ ಬರೋಗಂಟ ಇಲ್ಲಿರ್ತೀನಿ, ಆಮೇಲೆ ತಿರ್ಗಿ ವಾಪಸ್ ಹೋಯ್ತೀನಿ ನಾನು. ಹೋಗಿವಂತೀರು, ಯಾರು ನೀನು ಹೋಗು ಅಂತ ಹಿಂಸೆ ಮಾಡ್ತಾ ಇದ್ದಾರೆ. ನಿಂಗಮ್ಮನೆ ಕರ್ಕ ಬಂದ್ಮೇಲೆ ನೀನೇ ತಲೆಗೆಡ್ಸ್ಕೊಂಡಿ ಮಗ. ಇರು, ಯಾಕಿರೋಕೆ ಇಷ್ಟ ಇಲ್ವ ಇಲ್ಲಿ? ಬೇಡ ಏನು ಮಾಡೋಕ್ಕಿಲ್ಲಿರನೆ, ನನಗೆ ಬೇಕಾಗಿರೋದು ನನ್ನ ಮಕ್ಕಳು, ನನಗೆ ಅಷ್ಟೇ ಸಾಕು. ಅವ್ರ ಜೊತೆ ಇದ್ರೆ ಅಷ್ಟೇ ಸರಿ. ಸರಿ ಆಯಿತು ಇರು. ಏನಂತೆ ಈಗ ನಿಂಗಮ್ಮ ಇಸ್ಕೊಂಡಿರ್ತ ನೀನು ಲತಾ ಮಾತಾಡ್ಸಾಳೆ? ಇಲ್ಲ ಕನಕ, ನಿಂಗೆ ಗೊತ್ತಲ್ಲ. ಅಯ್ಯೋ ಮಾತಾಡ್ತಾರೆ ಇರ್ಲಾಕು, ಮಾತಾಡ್ಸ್ತಾರೆ ಎಷ್ಟು ಅದಕ್ಕೆ ತಲೆಗೆಡ್ಸ್ಕೊಂಡು ನೀನು ಮಾತಾಡ್ಸ್ತಾರೆ ಇರಲಿ. ಇರು ನೀನು, ಏನು ಅವಳ ಮನೆಯೆಲ್ಲ ಕಟ್ಟಿ ಸಾಕಾಗಿದೆ, ತಲೆ ಕೆಡ್ಸ್ಕೊಂಡಿಯೇ. ನಿಮ್ಮ ಅತ್ತೆ ಮಾವ ಚೆನ್ನಾಗವ್ರೆ? ಮಾವ ಮಾತಾಡ್ಸಕ್ಕಿಲ್ಲ, ಅತ್ತೆ ಮಾತಾಡಿಸ್ತದೆ. ಅಯ್ಯೋ ಗಂಡಸ್ರದ್ದೇನು ಕಟ್ಕಡಿ ಸುಮ್ಕಿರು. ಗೋವಿಂದ ಇಲ್ಲ ಮಾತಾಡಕ್ಕಿಲ್ಲ, ಮಾತಾಡ್ದ ಸಿಕ್ಕಿಲ್ಲವ. ಇರು ಸುಮ್ಮನೆ ನೀನು ತಲೆಗೆಡ್ಸ್ಕೊಬೇಡ. ನಿಂಗಮ್ಮ ತಾಯಮ್ಮ ಎಲ್ಲ ಇಲ್ವಾ? ಚೆನ್ನಾಗಿ ನೋಡ್ಕೊತಾರೆ. ಇರು, ಅಲ್ಲೇನು ಓದಿ ಅಲ್ಲಿ ಸಿಟಿಲಿ ಇರೋಕ್ಕೆ ಚಂದ ಇಲ್ಲಾರೆ. ಓಡಾಡ್ಕೊಂಡು ತಿರ್ಗಾಡ್ಕೊಂಡು ಬಾರ ಮನೆ ಕಡೆಗೆ ಬೋಗಲ ಮನೆ ಅದಿಕ್ಕ. ಅಯ್ಯೋ ಆಂಟಿ ನೀವೇನಾರು ಅಂದ್ಕೊಳ್ಳಿ, ನಮ್ಮ ಅಕ್ಕವ್ರ ಮನೆ ತಕ್ಕ ಹೋಗಿಲ್ಲ. ನಮ್ಮ ಅಕ್ಕ ಒಂದೇ ಊರಲ್ಲಿದ್ರು, ಇಲ್ಲಿಗೂ ಹೋಗಿಲ್ಲ ನಾನು. ಆಚೆಗೆ ಬರೋಕ್ಕೆ ನಾಚಿಕೆ ಆಯ್ತದೆ. ಮಕ್ಳು ಬಿಟ್ಟು ಗಂಡನ ಬಿಟ್ಟು ಹೋದ್ಲು, ಈಗ ತಿರ್ಗಾ ಬಂದವಳೆ ಅಂತ ಜನಗಳು ಹುಸಿ ಹಾಡ್ಕೊಂಡಾರ. ನಾನು ಆಚೆಯಲ್ಲಿ ನಿಂತಿಲ್ಲ, ನಮ್ಗಳಿಗೂ ಕೂತ್ಕೋಬೇಕು ಅಂದರೆ ಹಿಂದ್ಗಡೆ ಹಿತ್ಲು ಕಡೆಗೆ ಹೋಗಿ ಕೂತ್ಕೊಳ್ಳೋದು, ಎದ್ದು ಒಳಗೆ ಬರೋದು, ಇಷ್ಟು ನಾನು ಮಾಡ್ತಿರೋದು. ನಿಜವಾಗ್ಲೂ ಭಾಳ ಬೇಜಾರಾಯ್ತು ನೆನ್ಸ್ಕೊಂಡ್ರೆ. ಅಯ್ಯೋ ಮೀನಾಕ್ಷಿ, ಏನು ಯಾರು ಪ್ರಪಂಚದ ಮೇಲೆ ಮಾಡಬಾರ್ದು ತಪ್ಪು ಮಾಡಿದ್ದೀನಿ ನೀನು? ಯಾಕಂಗೆ ಅನ್ಕೊಂಡು ನೀನು? ಯಾಕಂಗೆ ಅನ್ಕೊಂಡಿಗೆ? ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡ, ಯಾರು ಮಾಡಬಾರ್ದು ತಪ್ಪೇನು ನೀನು ಮಾಡಿಲ್ಲ. ಸುಮ್ಮನಿರ್ ಮಗ. ಅಯ್ಯೋ ನೀನು ಸರಿ ಕಣ. ಏನಾರ ಹೇಳಿ ಕನಕ, ನಾನು ಮಾಡಿರೋದು ನಿಜವಾಗ್ಲೂ ತಪ್ಪೇ. ಭಾಳ ಬೇಜಾರಾಗ್ತಿದೆ ಅನಿಸ್ತೀನಿ ಅನ್ಸ್ಕೊಂಡ್ರೆ. ನಾನು ಯಾವತ್ತೂ ಸರಿಯಾಗಿ ಮಾಡೀನಿ ಅಂತ ಅನ್ಕೊಳಕ್ಕಿಲ್ಲ ನನ್ನ ಜೀವನದಲ್ಲಿ. ನಾನು ಭಾಳ ದೊಡ್ಡ ತಪ್ಪನೇ ಮಾಡೀನಿ. ಮಕ್ಕಳು ಬಿಟ್ಬಿಟ್ಟು ಗಂಡು ಬಿಟ್ಟು ಹೋಗಿದ್ದು ದೊಡ್ಡ ತಪ್ಪಲ್ವಾ? ಏನು ಮಾಡಿಯವ, ಎಲ್ಲ ಹಣೆ ಬರ ಅಂದ್ಕೊಂಡು ಧೈರ್ಯ ತನ್ಕೋಬೇಕು. ಇನ್ನೇನು ಮಾಡೋಕ್ಕಾಯ್ಕಿಲ್ಲ ಕಣ್ಮಗ. ಕೋರಿಕಂಗೆ ಕೂತ್ಕೊಂಡ್ರೆ ಸರಿಯಾಗದ? ಸರಿಯಾಗದ ಇರ್ಬೇಕಾದ್ರೆ ಎಲ್ಲ ಸೇರ್ಕೊಂಡು ಕೂತ್ಕೊಂಡು ಕೊರ್ಕದ, ಅದು ಸರಿಯಾಗಂಥದ್ದಲ್ಲ. ಸುಮ್ಮನಿರು, ಬೇಜಾರು ಮಾಡ್ಕೋಬೇಡ. ಅಯ್ಯೋ ಪಾಪ, ನನಗೆ ನಿನ್ನ ನೋಡ್ರಿ ಹೊಟ್ಟೆ ಹೋಯ್ತದೆ. ಇಂಥ ಚಿಕ್ಕ ವಯಸ್ಸಿಗೆ ಈ ಥರ ಹುಷಾರು ತಪ್ಪಿ ಕುಂತಿದ್ದೀಯೇ. ಅಯ್ಯೋ ದೇವರು ಒಳ್ಳೇದು ಮಾಡ್ಲಿಕ್ಕೆ ನಾವು. ಮತ್ತು ಕರ್ಮಗಿಡಿಗಳು ಜಾಸ್ತಿ ದಿವಸ ಇರಬಾರ್ದು. ನೀನೇನಾರು ಅನ್ಕೋ ಕಂಬ್ಲಂಟಿ ಕೊಡ್ತೋನು ಅದೇ ಕಂಗಂದಿಯೇ ನೀನು? ಅಯ್ಯ ಸುಮ್ಮನಿರು, ಹಂಗೆಲ್ಲ ಮಾತಾಡಬೇಡ ನೀನು. ಮಗ ಏನೋ ದೇವರು ಕರ್ಕೋಬೇಕಾರೆ ಹೇಳ್ಬಿಟ್ಟು ಕರ್ಕೊಳಕ್ಕಿಲ್ಲ. ಹುಷಾರು ತಪ್ಪೆ ಸಾಯಬೇಕು ಅನ್ನೋಂಗಿಲ್ಲ. ಹುಷಾರು ತಪ್ತಾರೆ ಎಷ್ಟು ಇದ್ದಕ್ಕಿದ್ದಂಗೆ ಸಾಯೋರು ಎಷ್ಟು ಜನ ಹೇಳು?
ನಿನ್ ಧೈರ್ಯ ತಂದ್ಕೊಂಡು ಸುಮ್ಮನಿರು. ಮಾತ್ರೆ ಗಿದ್ರೆ ಕುಡಿತಾ ಇತ್ತಾನೆ. ಹ್ಞೂ ಕುಡಿತಾ ಇದ್ದೀನಿ. ಆಯ್ತು, ಕುಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರು ನೀನು. ತಲೆಗೆ ಇರ್ಸ್ಕೊಳಕ್ ಹೋಗ್ಬೇಡ ಕಮ್ಲಕ್ಕ. ಕಾಫಿನಾರು ಮುಡ್ತೀನಿ. ಅಯ್ಯೋ ಏನು ಬೇಡ ಕಣವ, ಏನು ಬೇಡ. ಅವತ್ತಿಂದ ಮಾತಾಡ್ಸಿರ್ತೀವಲ್ಲ ನಿನ್ನ, ಮಾತಾಡ್ಸ್ಕೊಂಡಂಗೆ ಹೋಗೋದಂತ ಬಂದೆ ಕಣವ. ಹೊಸ ಕೆಲಸ ಅದೇ ನನಗೂ. ಒಯ್ತೀನಿ. ಹುಷಾರಾದ್ರ? ಹ್ಞೂ ಹುಷಾರಾದೆ ಕಣವ, ಹುಷಾರಾದೆ. ಸ್ವಲ್ಪ ಊಟನಾರು ಮಾಡ್ಬೋದಾಗಿತ್ತು. ಬೇಡ ಕಣವ, ಊಟನೂ ಬೇಡ ಏನು ಬೇಡ. ಓ ಮೀನಾಕ್ಷಿ, ತಗೋ. ಏನದು? ದಾಳಿಂಬೆ ಹಣ್ಣು ಕಣ್ಕೋ. ಅಯ್ಯೋ ಹೋಗಿ ಬೇಡ ಕಣ ನನಗೆ. ಅದೇನೋ ಡಾಕ್ಟ್ರು ದಾಳಿಂಬೆ ಹಣ್ಣು ತಿನ್ಬೇಕು ಅಂತ ಹೇಳಿದ್ರಂತಲ್ಲ. ಓಹೋ ದಾಳಿಂಬೆ ಹಣ್ಣು ತಂದಿದ್ದಾನೆ. ದಾಳಿಂಬೆನ ಮಾಡ್ತೀನಿ. ಈಗ ಸರಿಯಾಗಿ ಸಿಕ್ಕಾಕಂಡ ಅಜ್ಜಿ ಕರ್ಕೊಬತ್ತೀನಿ. ತಗೋ ದಾಳಿಂಬೆ ಹಣ್ಣ. ಅಲ್ಲ ನೀವ್ಯಾಕೆ ತರಕ್ಕೆ ಹೋದ್ರಿ? ನನ್ಗೆ ಬೇಡ ಬಿಡಿ, ಕೊಡೋಗಿಲ್ಲ ಅಕ್ಕನಿಗೆ. ಇವಳು ನೋವೇ ದುಡ್ಡು ಹಾಕಿದ್ಲು, ಹೋಗಿ ತಗೊಂಡು ಕೊಡು ಅಂತ ತಗೋ. ಅದೇನೋ ತಿನ್ಬೇಕು ಅಂತಲ್ಲ, ಅವತ್ತಿಂದ ಹೇಳ್ಬೇಕು ತಾನೆ ನೀನು. ಅವನು ತಂದು ಕೊಡ್ತಿತ್ತಿಲ್ವಾ? ತಿನ್ಬೇಕು ಅಂತ ಹೇಳಿದ್ಮೇಲೆ ಡಾಕ್ಟ್ರು ಹಿಂಗೆ ಅಂದಿದ್ರು ಅಂತ ಹೇಳ್ಬೇಕು ತಾನೆ. ಅಯ್ಯೋ ನಾನು ನಿಮ್ಗೆ ಯಾಕೆ ತೊಂದರೆ ಅಂತ ಹೇಳಿಲ್ಲ. ಹೇಳುದಾ ನೀನು ನಂಗೆ ತೊಂದರೆ ಆಗದೆ ಅಂತವ? ಏನು ನೀನು ನೋಡ್ರಿ, ನೀನು ಎಲ್ಲ ಕಲ್ಪನೆ ಮಾಡ್ಕೊಬಿಡು. ಮಾತಾಗಿದ್ರೆ ಕಲಿಯಾದ್ರೆ ಹಂಗೆ ಸುಮ್ಮನೆ ಇದ್ಬಿಟ್ಟಿಯೇ. ಹೇಳ್ಬೇಕಾಯ್ತದೆ ಅಂದ್ಬಿಟ್ಟು ಅದೇನು ಬೇಕು ಕೇಳು ನೀನು. ಸರಿ ಆಯಿತು, ಕೊಡೋಗಿಲ್ಲ ಅತ್ತನಿಗೆ ಅಣ್ಣ. ಬೇಕಾದ್ರೆ ಅವ್ಳು ಕೊಟ್ರೆ ಇಸ್ಕತೀನಿ. ನಿನಗೆ ಆತ ನಾವೇ ಕಾಸು ಹಾಕಿದ್ದು ಅಂತ ಹೇಳ್ತಾರಲ್ಲ ನಿನಗೆ. ನಾವೇ ಕೊಟ್ಬಿಟ್ಟು ಕೊಡಪ್ಪ ಅಮ್ಮಂಗೆ ಅಂದ್ಬಿಟ್ಟು ದುಡ್ಡು ಹಾಕಿದ್ಲಕ್ಕಂತ ತಗೋ, ಅದಕ್ಕೆ ತಗೊಂಬಂದೆ ಕಣ. ಸರಿ ಆಯಿತು. ಊಟ ಮಾಡ್ದಾ? ಮಾಡಿದೆ. ಯಾವಾಗ ಬರ್ತೀನಿ ಅಂದ್ರೆ ನವ್ಯ? ಅವಳು ಇನ್ನೊಂದು 10 ದಿವಸ ಬರ್ತೀನಿ ಅಂತ ಅಂದವಳೆ ಕತೆ. ಯಾಕಿಲ್ಲಿರಕ್ಕೆ ತೊಂದರೆ ಆಯ್ತದ ನಿನಗೆ? ಏನಿಲ್ಲ ಪಾಪ, ನನ್ನಿಂದ ನಿಮ್ಗೆ ಯಾಕೆ ಬೇಜಾರು ಅಂತ ಸುಮ್ಮನೆ ಲತಾ ಒಂಥರ ಇದು ಮಾಡ್ಕೊತಾಳೆ, ಬೇಜಾರು ಮಾಡ್ಕೊತಾಳೆ ಅದಕ್ಕೆ. ಏನಿಲ್ಲ ಸುಮ್ಮನಿರು, ಆ ಥರ ಏನಿಲ್ಲ, ಸುಮ್ಮನಿರು ನೀನು. ತಿನ್ನು ಹಣ್ಣುಗಳ. ಓಹೋ ದಾಳಿಂಬೆ ಹಣ್ಣು ತರ್ಸ್ಕೊಂಡು ನನ್ನ ಗಂಡಕಲ್ಲಿ ತಿಂತ ಇದೆಯಾ? ಎಂಥ ಮನೆ ಆಳಿರ್ಬೇಕು. ನಿಮ್ಮ ಕಳ್ಳಾಟವ ಪತ್ತೆ ಹಚ್ಚಿಸ್ತೀನಿ, ನೋಡ್ಕೊ, ಉಗಿಸ್ತೀನಿ. ಇವತ್ತು ಪತ್ತೆ ಹಚ್ಕೊಂಡು ನಿಮ್ಮ ಕಳ್ಳಾಟವ ಇನ್ನು ಮುಂದಕ್ಕೆ ಕಾಲದ ನಿಮ್ಗೆ ಮಾರಿ ಹಬ್ಬ. ಓಹೋ ಮನೇಲಿ ಇತ್ಕೊಂಡು ಎಷ್ಟು ದಿವಸದಿಂದ ಈ ಥರ ಕಳ್ಳಾಟ ನಡೆಸ್ತಿದ್ದೀರಿ? ಕಲಿಸ್ತೀನಿ. ಈಗ ಏನು ಹೇಳಿ ನಿಂಗಮ್ಮ. ಹಲೋ ಅಮ್ಮ, ಏನು ಮಾಡ್ತಾಯಿದ್ದಿ? ಏನಿಲ್ಲ ಕಣವ, ನಾನು ಈಗ ತಾನೇ ಫೋನ ನಿಂಗೆ ಮಾಡೋದ ಅನ್ಕೊಂಡಿದ್ದೆ. ಅಪ್ಪನಿಗೆ ಹಣ್ಣು ತಂದು ಕೂಡ ಕೇಳಿದೆ. ಹ್ಞೂ ಅಮ್ಮ, ಅದೇ ದಾಳಿಂಬೆ ತಿನ್ಬೇಕು ಅಂತ ಹೇಳಿದ್ರಲ್ಲ ಡಾಕ್ಟ್ರು, ಅದಕ್ಕೆ ಹೇಳಿದೆ. ತೀರೋದಕ್ಷಣ ಹೇಳ್ಬೇಕು ತಂದು ನೀನು. ಅಯ್ಯೋ ಏನು ಹೇಳನೆ, ಸಿಕ್ಕ ಸುಮ್ಮನಿರವ. ಏನು ಅದೇ ಬೇಕು ಇದೇ ಬೇಕು ಅಂದ್ರೆ ಅದದ ಯಾವುದಾದ್ರೇನು ಡಾಕ್ಟ್ರ್ ಹೇಳ್ದಂಗೆ ಕೇಳ್ಬೇಕಾರೆ ಹಣ್ಣುಗಳನ್ನ ತಿನ್ನಿ ಅಂತ ಹೇಳೋರೆ. ಅದರಲ್ಲೂ ದಾಳಿಂಬೆ ತಿನ್ನಿ ಅಂತ ಹೇಳೋರೆ ಅಂತ ಹೇಳ್ತೇವೆ. ನಿನ್ಗೆ ಅವತ್ತು ಹೇಳ್ತಿರೋ ಖಾಲಿ ಆದಕ್ಷಣ ಹೇಳಮ್ಮ ತರಿಸ್ಕೊಡ್ತೀನಿ ಅಂದ್ಬಿಟ್ಟು ಒಳಗೆ ಹೇಳೋಕೆ ಹೇಳೋ ನೀನು. ಆಯಿತು, ಯಾವಾಗ ಬಂದಿರವ? ಬರ್ತೀವಿ ಇನ್ನೊಂದು 12 ದಿವಸ ಅಮ್ಮ. ಸರಿ ಆಯಿತು. ಏನು ನನಗೇನಿಲ್ಲ, ತೊಂದರೆ ಆಗಿಲ್ಲವ, ಚೆನ್ನಾಗಿವ್ನಿ. ತಡಕ್ಕೆ ಟ್ರೈನಿಂಗ್ ಮುಗಿಸ್ಕೊಬ, ಆಮೇಲೆ ಇತ್ತ ಟೆನ್ಷನ್ಗೆ ಅಲ್ಲಿ ಕಲಿದಾಗ ಮಾಡ್ಕೊಬಿಟ್ಟಿಯೆ. ಸರಿ ಅಮ್ಮ ಆಯಿತು, ಏನಿಲ್ಲ ಬಿಡು, ಚೆನ್ನಾಗಿ ಕಲ್ತ್ಕೊತೇನೆ ಕಣ. ಸರಿ ಕಣ್ಮಗಳೇ, ಆಯಿತು. ಊಟ ಮಾಡ್ದೆ? ನಂದು ಊಟ ಆಯಿತು, ನಿಂದು ಅಮ್ಮ? ನಾನು ಊಟ ಮಾಡಿಬಿಟ್ಟು ಈಗ ತಾನೇ ಕುಂತಿದ್ದೆ ಕಣವ. ಸರಿ ಇನ್ನೇನವ? ಇನ್ನೇನು ಇಲ್ಲ ಕಣಮ್ಮ. ಆಯಿತು, ತಿನ್ನೋಣ. ಖಾಲಿ ಆದಮೇಲೆ ಫೋನ್ ಮಾಡು, ತರಿಸ್ಕೊಟ್ಟನು. ಸುಮ್ಮನೆ ತಿಂದಂಗೆ ಉಂದಂಗೆ ಇದು ಮಾಡಬೇಡ ನೀನು. ಏನು ಖಾಲಿ ಆದರೂ ಹೇಳಿ ನನಗೆ, ಆಯಿತಾ? ಸರಿ ಕಣ್ಮಗಳೇ, ಆಯಿತು, ಹೇಳ್ತೀನಿ ಬಿಡವ. ಸರಿ ಅಮ್ಮ ಆಯಿತು, ನಾನು ಮತ್ತೆ ಬಂದಮೇಲೆ ಮಾಡ್ತೀನಿ ಬಿಡು ಆಮೇಲೆ. ಆಯ್ತು ಮಾಡು, ತಲಾಕ್ ಮಾಡು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.